ಎಸ್, ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಹೊಂದಿದ್ದೀರಾ ಅವ್ರಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ. ಸೊ ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಅವ್ರದ್ದು ಏನು ಆ ಮೆಚುರಿಟಿ ಅಮೌಂಟ್ ಏನಿತ್ತು ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ನೋಡ್ಬೋದು, ಯಾವಾಗ ಭಾಗ್ಯಲಕ್ಷ್ಮಿ ಯೋಜನೆ ಬಂದಿದ್ದು BJP ಅಂದರೆ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ, ಯಡಿಯೂರಪ್ಪ ಅವರು CM ಆದಾಗ ಅವ್ರೇನು ಮಾಡ್ತಾರೆ, ಒಂದು ಸ್ಕೀಮ್ನ ತರ್ತಾರೆ, ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ. ಸೊ ಅದೇನಂದರೆ ಬಡತನ ರೇಖೆಗಿಂತ ಕೆಳಗಿರುವ BPL ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಅಂದಿನ BJP ಸರ್ಕಾರ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿರ್ತಾರೆ. 2006ರಲ್ಲಿ ಈ ಯೋಜನೆ ಪ್ರಾರಂಭವಾಗಿರುತ್ತೆ. ಸೊ ಏನಾಗಿದೆ, ಕೆಲವೊಂದು ಈ ಬಾಂಡ್ಗಳದ್ದು ಅದು ಟೈಮ್ ಮುಗಿದಿದೆ, ಟೈಮ್ ಅದು ಮೆಚೂರ್ ಆಗಿದೆ, ಬಟ್ ಸ್ಟಿಲ್ ಅಮೌಂಟ್ ಬಂದಿಲ್ಲ ಅಂತ ಕೂಡ ತುಂಬ ಜನ ಕಂಪ್ಲೇಂಟ್ ಮಾಡಿದ್ರು. ಸೊ ಇವಾಗ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ದಿನದಿಂದ ಭಾಗ್ಯಲಕ್ಷ್ಮಿ ಬಾಂಡ್ ಫಲಾನುಭವಿಗಳಿಗೆ ಲೆಕ್ಕ ಮಾಡ್ತಿದ್ದಾರೆ. ಮೆಚುರಿಟಿ ಎಷ್ಟು ಜನ ಆಯ್ಕೆಯಾಗಿದ್ದಾರೆ ಅಷ್ಟು ಜನರಿಗೆ ಹಣ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸೆಪ್ಟೆಂಬರ್ 9ನೇ ತಾರೀಕಿನಂದು ಬೆಳಗಾವಿ ಜಿಲ್ಲೆಯಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಮೆಚುರಿಟಿ ಆದವರ ಬಗ್ಗೆ ಲೆಕ್ಕ ಹಾಕುತ್ತಿದೆ. ಎಷ್ಟು ಜನ ಆಯ್ಕೆ ಆಗಿದ್ದಾರೆ ನೋಡಿ ಅವರಿಗೆ ಹಣ ಕೊಡುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಮುಂಚೆ ಒಂದು ಯೋಜನೆ ಹೆಸರು ಅಂದರೆ ಭಾಗ್ಯಲಕ್ಷ್ಮಿ ಅಂತ ಅವಾಗ ಅನೌನ್ಸ್ ಮಾಡಿದ್ರು, ಯಾರು ಯಡಿಯೂರಪ್ಪ CM ಆಗಿದ್ದಾಗ 2006ರಲ್ಲಿ. ಆ ಯೋಜನೆ ಇವಾಗ ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿ ಬದಲಾಗಿದೆ. ಅಂದರೆ ಅದೇ ಸ್ಕೀಮ್ನ ನೇಮ್ ಚೇಂಜ್ ಮಾಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿದ್ದಾರೆ. ಮೊದಲು ಏನಾಗಿತ್ತು, ಭಾಗ್ಯಲಕ್ಷ್ಮಿ ಸ್ಕೀಮ್ ಏನಿದೆ ಆ ಸ್ಕೀಮ್ಗೆ LIC ಅವರು ಬಾಂಡ್ ಕೊಡ್ತಾ ಇದ್ರು. ಇವಾಗ ಅದನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಾಗಿದೆ. ಇವಾಗ ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸ್ ಅವರು ಬಾಂಡ್ನ ಕೊಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ಸ್ಕೀಮ್ ಆಗಲಿ ಸರ್ಕಾರ ಒಂದ್ಸಲ ಜಾರಿ ತಂದರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೇಮ್ ಅದೇ ಥರ ಇಲ್ಲಿ ಭಾಗ್ಯಲಕ್ಷ್ಮಿ ಸ್ಕೀಮ್ ಬಂದು ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿ ಕನ್ವರ್ಟ್ ಆಗಿದೆ. ಇದೇನಿದು, ಮಗು ಹುಟ್ಟಿದ ತಕ್ಷಣ ಇಂತಿಷ್ಟು ಅಂತ ಹಣ ನೀಡಲಾಗುತ್ತಿತ್ತು ಭಾಗ್ಯಲಕ್ಷ್ಮಿ ಸ್ಕೀಮಲ್ಲಿ. ಈ ಯೋಜನೆ, ಆ ಭಾಗ್ಯಲಕ್ಷ್ಮಿ ಯೋಜನೆ ಹೆಸರು ಬದಲಾಗಿರಬಹುದು, ಆದರೆ ಯೋಜನೆ ಒಂದೇ ಆಗಿದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ 19 ವರ್ಷದ ಹೆಣ್ಣು ಮಗು ಓದಿಗಾಗಿ ಬೇಕಾದರೆ 1.5 ಲಕ್ಷ ಕೊಡುತ್ತೇವೆ. ಹೆಣ್ಣು ಮಗುವಿಗೆ 21 ವರ್ಷ ಬೇಕಾದರೆ 1,80,000 ನೀಡಲಾಗುತ್ತದೆ. ಈಗ ಈ ಯೋಜನೆ ಅಡಿಯಲ್ಲಿ 2 ಲಕ್ಷ ಫಲಾನುಭವಿಗಳಿಗೆ ಹಣವನ್ನು ಕೊಡುವುದಾಗಿ ಕೂಡ ಅವರು ಹೇಳಿದ್ದಾರೆ. ಇಲಾಖೆಯಿಂದ ಶೀಘ್ರದಲ್ಲೇ ಬಾಂಡ್ ಕೂಡ ಕೊಡ್ತೀವಿ, ವಿತರಿಸಲಾಗುತ್ತೆ ಎಂದು ಕೂಡ ಹೇಳಿದ್ದಾರೆ. ಅವ್ರು ಇನ್ನೊಂದು ಏನು ಹೇಳಿದ್ದಾರೆ ಮೇನ್ ಆಗಿದೆ ಅಂದರೆ, ಸರ್ಕಾರ ಬದಲಾಗಬಹುದು ಆದರೆ ಯೋಜನೆ ಹಾಗೆ ಉಳಿಯುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅಂದರೆ ಒಂದು ಸಲ ಏನಾದರೂ ಸ್ಕೀಮ್ನ ಅನೌನ್ಸ್ ಮಾಡಿ ಗೌರ್ಮೆಂಟಿಂದ ತಂದರೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಇಲ್ಲೇನಾಗಿದೆ, BJP ಅಧಿಕಾರದಲ್ಲಿದ್ದಾಗ ಈ ಸ್ಕೀಮ್ನ ತಂದಿದ್ರು, ಭಾಗ್ಯಲಕ್ಷ್ಮಿ ಸ್ಕೀಮ್ನ, ಓಕೆನಾ. ಸೊ ಅದು ಇವಾಗ ಭಾಗ್ಯಲಕ್ಷ್ಮಿ ಸ್ಕೀಮಿಂದ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂತ ಚೇಂಜ್ ಆಗಿದೆ. ಅಂದರೆ ಅವಾಗ LIC ಅವರು ಬಾಂಡ್ ಕೊಡ್ತಿದ್ರು, ಈಗ ಅಂಚೆ ಕಚೇರಿಯಿಂದ ಬಾಂಡ್ ಕೊಡ್ತಿದ್ದಾರೆ. ಬಟ್ ಅಷ್ಟೇ ಅಮೌಂಟ್ ಬರುತ್ತೆ. ಅಂದರೆ 19 ವರ್ಷ ಇದ್ದಾಗ ನೀವೇನಾದರೂ ವಿತ್ಡ್ರಾ ಮಾಡಿದ್ರೆ 1,50,000 ಕೊಡ್ತಾರೆ. 21 ವರ್ಷ ಏನಾದರೂ ಹೆಣ್ಮಗುಗಾದರೆ ಇವಾಗ 1,80,000 ನಿಮಗೆ ಸಿಗುತ್ತೆ. ಸೊ ಇವಾಗ 2 ಲಕ್ಷ ಫಲಾನುಭವಿಗಳಿಗೆ ಹಣ ಕೊಡೋದಾಗಿ ಭರವಸೆ ನೀಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ಗಾಗಿ ಕಾದು ನೋಡಬೇಕು ಏನು ಅಂತ. ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಇನ್ನಷ್ಟು ಏನಾದರೂ ನಿಮ್ಗೆ ಅಪ್ಡೇಟ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತೀರಿ. ನಾನು ಇದ್ರ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಅಥವಾ ಆ ಒಂದು ಬಾಂಡ್ನ ವಿತರಿಸಿದ್ರೆ ನಾನು ಇದ್ರ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.